ಮಾಡ್ರಿ ಚರ್ಚೆ. ಅವನ ಅಪರಾಧಿ ಅಂತ ತೀರ್ಮಾನ ಆದ್ರೆ ಆಗ್ಲೇ ಕಳ್ಸೋಣ. ಇದು ಕೂಗಕ್ ರೆಡಿ ಇದೀವಿ ನೋಡಿ. ಚೆನ್ನಾಗಿದೆ, ಚೆನ್ನಾಗಿ ಕೂಗ್ತೀರಾ ಬಿಜೆಪಿ. ಇದು ಚೆನ್ನಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟಿದ್ದೀರ. ಚೆನ್ನಾಗಿ ಪ್ರಾಕ್ಟೀಸ್ ಆಗಿದ್ದೀರ ನೀವು ಕೂಗದ. ಇನ್ನೇನಿಲ್ಲ ನಿಮ್ದು ಈ ದೇಶದಲ್ಲಿ. ಕೂಗೋದು ಇದು ಮಾಡೋದು ಎರಡೇ. ನಾವು ನೋಡಿದ್ವಿ ಹಿಂಗೆ, ಇಂಥ ಕೆಟ್ಟ ಪ್ರವೃತ್ತಿ ನೋಡಿಲ್ಲ. ನಮ್ ಜೀವನದಲ್ಲಿ ನೋಡಿಲ್ಲ ಹೋಗ್ರಿ. ಇದು ನಾವು ಸ್ವಾತಂತ್ರ್ಯದಲ್ಲಿ ಬಂದು 25 ವರ್ಷ ಆಯ್ತು, ಇಂಥ ಕೆಟ್ಟ ಇದು ನೋಡಿಲ್ಲ ನಾವು. ಮಂತ್ರ ಆದ್ರೇನ್ ಏನಾದ್ರೇನ್ರಿ ರೀ? ಈ ದೇಶ, ಈ ರಾಜ್ಯದ ಜನ ಬರದಿಂದ ಸಾಯ್ತಾವ್ರೆ, ಕುಡಿಯಕ್ ನೀರಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ ಅಂದ್ರೆ ಇಲ್ಲಿ ಎಂತದ ರಾಜನ ಮತ್ತೆ ಎಂತದ್ರಿ? ಅವ್ನು ಮಾಡಿದ್ರೆ ಅನುಭವಿಸ್ತಾನೆ, ಜೈಲ್ಗೆ ಹೋಗ್ತಾನೆ. ಮಾಡಿದ್ರೆ ಹೋಗ್ತಾನ್ರಿ ಜೈಲ್ಗೆ. ಕೊಡೋದೇ ತೀರ್ಪ. ಅದೇ ಏನ ಯಾವ ಎಲ್ಲ ಇದು ಮನುಷ್ಯರ ಲಕ್ಷಣ ಅಲ್ಲ ಬಿಡ್ರಿ. ಇದು ನಿಜವಾದ ವಿರೋಧ ಪಕ್ಷದ ಲಕ್ಷಣವೇ ಅಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ, ಸಿಗಾಕೊಂಡಲ್ಲ, ಮಾಡಿರೋರು ಇವರೇ ಅಲ್ಲ. ಮಾಡ್ತೀರಿ KPSC ಯಾವುದು ಮಾಡಲ್ಲ. ವಾಲ್ಮೀಕಿ ಅವನು ದಲಿತ ತಗ. ಅವ ದುಡ್ಡು ರಿಕವರಿ ಆಗಿಲ್ವಾ? ದುಡ್ಡು ಎಲ್ಲ ಖಾತಿ ಬಂದಲ್ವಾ? ಯಾರು ಹೊಡೆದಾರೆ? ಪ್ರೂವ್ ಆಗುತ್ತೆ. ಅವ್ನು ಪ್ರೂವ್ ಆದ್ರೂ ಹೋಗ್ತಾನೆ ಜೈಲ್ಗೆ. ಉತ್ತರದಲ್ಲಿ ಈಗ ಪ್ರಶ್ನೋತ್ತರ ಶ್ರೀ ಬಸನಗೌಡ ತುರಿಯಾಳ್. ಇಲ್ಲ ತಮ್ಮಯ್ಯ HD. ಮೈಕು. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಚುಕ್ಕೆ ಗುರುತಿನ ಪ್ರಶ್ನೆ 654ನ ಮಾನ್ಯ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ಅದಕ್ಕೆ ಉತ್ತರವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೆ. ಚಿಕ್ಕಮಗಳೂರಿನಲ್ಲಿ ಏನು ತಾಲೂಕು ಆಡಳಿತ ಸೌಧ ಇದೆ, ಅಲ್ಲಿ 2 ಫ್ಲೋರ್ ಬಿಲ್ಡಿಂಗ್ ಇದ್ದು ಅಲ್ಲೇ ಸಬ್ ರಿಜಿಸ್ಟ್ರಿ ಕಚೇರಿ ಮಾಡಿದ್ದು. ಅಲ್ಲಿಗೆ ವಯಸ್ಸಾದವರು ಹೋದಂತ ಸಂದರ್ಭದಲ್ಲಿ ಆ ಕಚೇರಿಗೆ ಮೇಲೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಬಹುಶಃ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಈ ಫಲಾನುಭವಿಗಳು ಸಹ ಮೇಲ್ಗಡೆ ಹೋಗ್ಲಿಕ್ಕೆ ತೊಂದರೆ ಆಗ್ತಿರೋದ್ರಿಂದ ಅಲ್ಲಿಗೆ ಲಿಫ್ಟಿನ ಅವಶ್ಯಕತೆ ಇದೆ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ನನಗೆ ಪೂರಕವಾಗಿ ಸ್ಪಂದಿಸಿ ಅದನ್ನ ಮಾಡಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಪ್ರಜಾಸೌಧ ಕಟ್ಟಡದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಿಗೆ ಪ್ರಸ್ತಾವನೆ ಸಲ್ಲಿಸಲು ತಿಳಿಸಿರೋದಕ್ಕೆ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಅದ್ರ ಬಗ್ಗೆ ಒಂದಷ್ಟು ಮಾನ್ಯ ಸಚಿವರು ಉತ್ತರ ಕೊಡಬೇಕು ಅಂತ ಕೇಳ್ಕೊಂತೀನಿ.
ಮಾನ್ಯ ಅಧ್ಯಕ್ಷರೇ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಅಲ್ಲಿ ಭೂ ದಾಖಲೆ ಸಹಾಯಕ ನಿರ್ದೇಶಕರ ಕಚೇರಿ ಇದೆ. ಆಹಾರ ಇಲಾಖೆ ಅಬಕಾರಿ ಉಪಾಧೀಕ್ಷರ ಕಚೇರಿ ಇದೆ. ಎಲ್ಲ ಕಚೇರಿ ಬಹಳ ಜನಗಳು ಅಲ್ಲಿ ಹೋಗ್ತಾರೆ. ಅಲ್ಲಿ ಲಿಫ್ಟ್ ಇಲ್ಲ. ಅದರಿಂದ ಮಾನ್ಯ ಸದಸ್ಯರು ಲಿಫ್ಟ್ ಹಾಕ್ಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಪ್ರಸ್ತಾವನೆಯನ್ನ ತರಿಸ್ಕೊಂಡು ಅದನ್ನು ಮಂಜೂರು ಮಾಡಿಕೊಡ್ತೇನೆ ಮಾನ್ಯ ಸಭಾಪತಿ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ನನಗೆ ಈ ಹಿಂದೆ ಇದ್ದ ಕೃಷ್ಣ ಬೈರೇಗೌಡರು ಸಹ ನಮಗೆ ಕಂದಾಯ ಮಂತ್ರಿಗಳಾಗಿ ಸ್ಪಂದಿಸಿದ್ದಾರೆ. ಇವತ್ತು ಜಿ ಪರಮೇಶ್ವರ್ ಸಾಹೇಬರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರಿಂದ ಖಂಡಿತ ಲೋಕೋಪಯೋಗಿ ಇಲಾಖೆ ಪ್ರಸ್ತಾವನೆ ಕಳಿಸಿದ ಮೇಲೆ ಅವ್ರು ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಈ ಸಂದರ್ಭದಲ್ಲಿ ಎರಡು ವಿಷಯವನ್ನ ಮಾತಾಡಲಿಕ್ಕೆ ದಯಮಾಡಿ ಅಧ್ಯಕ್ಷರು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ತಾಲೂಕು ಚಿಕ್ಕಮಗಳೂರು ತಾಲೂಕು ನನ್ನ ಕ್ಷೇತ್ರ ಈಗಾಗಲೇ ಬರಗಾಲ ಪ್ರಾರಂಭ ಆಗಿದೆ. ಆ ಬರಗಾಲ ತಾಲೂಕನ್ನ ಘೋಷಣೆ ಮಾಡುವ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರದ ಮಾನದಂಡ ಇದೆ, ಪ್ರತಿ ತಾಲೂಕಿಗೆ ಬರಗಾಲವನ್ನ ಘೋಷಣೆ ಮಾಡ್ತಾರೆ. ಆದ್ರೆ ನಂದು ಅರೆಮಲೆನಾಡು ಪ್ರದೇಶ ಆಗಿರೋದ್ರಿಂದ ನನ್ನ ಕ್ಷೇತ್ರದ 4 ಹೋಬಳಿಗಳು ಬಯಲಸೀಮೆಗೆ ಬರ್ತವೆ. ಆ ಸಂದರ್ಭದಲ್ಲಿ ಈ ಏನು ತಾಲೂಕು ವೈಸ್ ಮಾಡ್ತಾರೆ ಬರಗಾಲ ಪ್ರದೇಶ, ಅದನ್ನ ಹೋಬಳಿಶ ಮಾಡಿದ್ರೆ ಖಂಡಿತ ಅನುಕೂಲ ಆಗ್ತದೆ. ನನ್ನ 2 ಹೋಬಳಿ ನನ್ನ ಕ್ಷೇತ್ರದ ಮಳೆ ಅವರ ಮಾನದಂಡಕ್ಕೆ ತಕ್ಕಂತೆ ಮಳೆ ಬರ್ತದೆ. ಆ ಸಂದರ್ಭದಲ್ಲಿ ಅದನ್ನ ಮಾನದಂಡ ಸ್ವೀಕರಿಸಿದಾಗ ಈ 2 ಹೋಬಳಿಗಳು ಬರೋದಿಲ್ಲ. ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರು, ಉಪಮುಖ್ಯಮಂತ್ರಿಗಳ ಬಳಿ ಮನವಿ ಏನು ಅಂತ ಹೇಳಿದ್ರೆ, ಬರಗಾಲವನ್ನ ಗುರುತಿಸುವ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಲಕ್ಯ ಹೋಬಳಿ, ಕಸ್ಬಾ ಹೋಬಳಿ, ದೇವನೂರು ಮತ್ತೆ ಸಕ್ರಾಪಟ್ಟಣ ಇವುಗಳನ್ನ ಅಂಬಳೆ ಹೋಬಳಿ ಇವನ್ನ ಬರಗಾಲ ಪೀಡಿತ ಹೋಬಳಿಗಳು ಅಂತ ಘೋಷಣೆ ಮಾಡಬೇಕು ಅನ್ನೋ ಒಂದು ಮನವಿನೂ ಮಾಡ್ತೇನೆ. ಅದೇ ರೀತಿ ಮೊನ್ನೆ ನಾನು ಮಾತನಾಡುವ ಸಂದರ್ಭದಲ್ಲಿ ಕಸ್ತೂರಿ ರಂಗನ್ ವರದಿನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಅವತ್ತು ನಾನು ಕಸ್ತೂರಿ ರಂಗನ್ ವರದಿ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅಣ್ಣನವರು ಬರಗಾಲದ ಪ್ರಶ್ನೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬರಗಾಲದಲ್ಲಿ ಎಷ್ಟು ಜನ ತಗೊಂಡೋಗಿದ್ಯಾ ಲೆಕ್ಕ ಕೊಡು ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಬರಗಾಲವನ್ನ ಡಿಕ್ಲೇರ್ ಮಾಡುವಂತದ್ದು ಕೇಂದ್ರ ಸರ್ಕಾರದ ಆಯೋಗ ಬಂದು ಒಂದು ತಂಡ ಬಂದು ವರದಿ ಕೊಟ್ಟ ಮೇಲೆ ಬರಗಾಲ ಡಿಕ್ಲೇರ್ ಮಾಡ್ತಾರೆ. ಆಗ ಬರ ಪರಿಸ್ಥಿತಿ ತಾಲೂಕಿಗೆ ಅನುದಾನ ಕೊಡ್ತಾರೆ. ಹಿರಿಯರಾದ ಅಶೋಕಣ್ಣನವರು 8 ಬಾರಿ ಗೆದ್ದಂತ ಹಿರಿಯ ಸದಸ್ಯರು ಅವತ್ತು ತಪ್ಪು ತಿಳುವಳಿಕೆಯಿಂದ ಅವರು ಬರಗಾಲ ಘೋಷಣೆ ಆಗಿದ್ಯಾ, ಬರಗಾಲಕ್ಕೆ ಎಷ್ಟು ದುಡ್ಡು ತಗೊಂಡೋದೆ ಅಂತ ಕೇಳ್ಬಿಟ್ರು. ಅಶೋಕಣ್ಣ ನಮಗೆ ಹಿಂದೆ ನಾಯಕರಾಗಿದ್ದಂತವ್ರು, ಅವರಿಂದ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮಾನ್ಯ ಅಧ್ಯಕ್ಷರೇ. ಆದ್ರೆ ಅದ್ರ ಜೊತೆ ಇನ್ನೊಂದು ಪದ ಉಪಯೋಗಿಸಿ ನನಗೆ ಬಹಳ ನೋವನ್ನು ಉಂಟು ಮಾಡಿದ್ರು ಸದನದಲ್ಲಿ. ತಮ್ಮಯ್ಯ ನೀನು ಮುಂದೆ ಕಷ್ಟ ಅಂತ, ಆದ್ರೆ ಲೆಕ್ಕ ಕೊಡು ಅಂತ. ನಾನು ಕಳೆದ 3 ವರ್ಷ ನಮ್ಮ ನಿಕಟ ಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ ಗುರು ಹಿರಿಯರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ ಮತದಾರ ಬಂಧುಗಳ ಆಶೀರ್ವಾದದಿಂದ ನಾನು ಶಾಸಕರಾಗಿ ಆಯ್ಕೆ ಆಗಿದ್ದೇನೆ. ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಗುರು ಹಿರಿಯರಿಗೆ, ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಲೆಕ್ಕ ಕೊಡೋದು ನಾನು ಪ್ರತಿ ವರ್ಷ 1 ವರ್ಷಕ್ಕೆ ಒಮ್ಮೆ, ಬಹುಶಃ ಈ ಸದನದಲ್ಲಿ ಕೆಲವು ಸದಸ್ಯರು, ಬಹುಶಃ ಎಲ್ಲಾ ಸದಸ್ಯರು ಲೆಕ್ಕ ಕೊಡಬಹುದು. ವರ್ಷಕ್ಕೊಮ್ಮೆ ನನ್ನ ಕ್ಷೇತ್ರದಲ್ಲಿ ಹೊಸದಾಗಿ ನಾನು ಏನು ಅನುದಾನ ತೆಗೆದುಕೊಂಡು ಹೋಗಿದ್ದೇನೆ, ಆ ಯಾವ್ಯಾವ ರಸ್ತೆ ಮಾಡ್ತಾ ಇದ್ದೇನೆ ಅದನ್ನ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯನ್ನ ಕರೆದು ಕೊಡ್ತಾ ಇರ್ತಕ್ಕಂಥ ಶಾಸಕ ನಾನು, ಪಾರದರ್ಶಕವಾಗಿ ಕೊಡ್ತಾ ಇದ್ದೇನೆ. ಹಾಗಾಗಿ ದಯಮಾಡಿ ನನ್ನ ಕ್ಷೇತ್ರಕ್ಕೆ ನಾನು ಅಶೋಕಣ್ಣನವ್ರನ್ನ ಕರೀತೇನೆ. ಒಂದೇ ಒಂದು ಸೆಕೆಂಡ್, 2 ನಿಮಿಷ ಅಧ್ಯಕ್ಷರೇ. ನನ್ನ ಕ್ಷೇತ್ರಕ್ಕೆ ವಿರೋಧ ಪಕ್ಷದ ನಾಯಕರಾದ ಅಶೋಕನನ್ನ ಕರೀತೇನೆ. ಅವ್ರ ಮೇಲೆ ನನಗೆ ಪ್ರೀತಿ ಇದೆ, ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ. ಅವರು ಬಂದ್ರೆ ನನ್ನ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಅವರಿಗೆ ತೋರಿಸಿ ಸತ್ಕಾರ ಮಾಡಿ ಕಳಿಸ್ತೇನೆ. ಅವರು ಬಹುಶಃ 5 ವರ್ಷದಿಂದ ಅವ್ರ ಸ್ನೇಹಿತರು ಶಾಸಕರಾಗಿದ್ರು, ಬಂದಾಗ ರಸ್ತೆ ನೋಡಿದ್ದಾರೆ. ಈಗ ನಾವು ಶಾಸಕರಾದ್ಮೇಲೆ ಬಂದು ರಸ್ತೆ ನೋಡಿದ್ರೆ 1 ಗುಂಡಿ 80 ಭಾಗ ರಸ್ತೆ ಚೆನ್ನಾಗಿದೆ. ಬಹುಶಃ ಅಶೋಕಣ್ಣ ಮರ್ತಿದ್ದಾರೆ. 2000 ಬರ್ತಾ ಇದ್ರೆ ಅವ್ರ ಸ್ನೇಹಿತರು ಏನಾಗ್ತದೆ ನನಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಅಶೋಕಣ್ಣರ ಬಗ್ಗೆ ಇನ್ನೊಮ್ಮೆ ಆತರ ಬೇಡ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ.
ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ, ನೋಡಿ, ಚಿಕ್ಕಿಗುರ್ತಿನ ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೆಟ್ ಹಾಕಿ ಕರ್ಸ್ಕೊಂತಾರೆ, ಬೈತಾರೆ ಬಿಜೆಪಿ ಏಜೆಂಟ್ ಅವನೇ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ, ಮನೆ ಕರೆಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿಗೆ ಒಂದು ಗೌರವ ನಾಗೇಂದ್ರ ಒಂದ್ಸರಿ ಕೊಟ್ಬಿಡಿ, ಅವನು ಕಳಿಸ್ಬಿಡಿ ಮನೆಗೆ. ಇದು ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ. ಅಪರಾಧಿ ಸ್ಥಾನದಲ್ಲಿದೆ. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ಮಾತಾಡಕ್ ರೆಡಿ ಇದ್ದೀರಿ. ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ನೈಸ್ ಬಗ್ಗೆ ರೆಡಿ ಇದ್ದೀರಿ, ಬಿಡದಿ ಬಗ್ಗೆ ರೆಡಿ ಇದ್ದೀರಿ, ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ, 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. ಎಲ್ಲರೂ ಒಬ್ಬನಾಗೆ ಒಂದು ಕೋಟಿ ದಲಿತರಿದ್ದಾರೆ, 1 ಕೋಟಿ ದಲಿತರು ಬೇಕಾ, ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ, ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ಅದರಿಂದಲೇ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದೆ. ಅಧ್ಯಕ್ಷರೇ, ಇವತ್ತು ಕರ್ನಾಟಕದಲ್ಲಿ ದಲಿತರೆಲ್ಲ ಎದ್ದಿದ್ದಾರೆ, ದಲಿತರು ಎದ್ದಿದ್ದಾರೆ. ನಮ್ಮ ನ್ಯಾಯ ಕೊಡಿ, ನಮ್ಮ ದುಡ್ಡು 187 ಕೋಟಿ ನಮ್ಮ ಅಕೌಂಟ್ ಬರಬೇಕು, ಟ್ಯಾಕ್ಸ್ ಪೇಯರ್ಸ್ ಹಣ ನಮ್ಮ ಅಕೌಂಟ್ ಬರಬೇಕು. ಪ್ರಶ್ನೋತ್ತರ ನಡೆಸ್ತಾ ಇದ್ದೀರಾ ಅಧ್ಯಕ್ಷರೇ? ಯಾವ ಪುರುಷಾರ್ಥಿಗೆ ಪ್ರಶ್ನೋತ್ತರ ನಡೆಸ್ತಾ ಇದ್ದೀರಾ ನೀವು ಅಧ್ಯಕ್ಷರೇ? ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಡಾಕ್ಟರ್ ರಘುನಾಥ್ ಅವಕಾಶ ಕೊಡಬೇಕು. ಕಳೆದ 1 ವಾರದಿಂದ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ, ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ ಅವ್ರು ಮುಖ್ಯ. ನಾಗೇಂದ್ರ ಶಾರದಾ ನಾಯಕ್ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಭೀಮಣ್ಣ ನಾಯಕ್ ಘೋಷಣೆ ಮಾಡ್ತಾ ಇದ್ದಾರೆ. 187 ಕೋಟಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ದುಡ್ಡು ಬಸವರಾಜ್ 187 ಕೋಟಿನ 600 ಅಕೌಂಟ್ಗೆ ಕನ್ವರ್ಟ್ ಮಾಡಿ ಅದನ್ನ ಏನ್ ನಡೆಸ್ತಾ ಇದ್ದೀರಾ? ಪುಟ್ಟಸ್ವಾಮಿಗೌಡ ಎಲ್ಲೋ ಒಂದು ಕಡೆ ನಾಗೇಂದ್ರ ಹೆಸರಿನಿಂದ ಹೋರಾಟ ನಡೀತಾ ಇದೆ. ಇದು ನನ್ನ ಗಂಭೀರ ಆರೋಪ. ನಂಜೇಗೌಡ ನೀರಾವರಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನೀರಾವರಿ ಬಗ್ಗೆ ಚರ್ಚೆ ಆಗಬೇಕು, ಬರಗಾಲ ಬಗ್ಗೆ ಚರ್ಚೆ ಆಗಬೇಕು. ಕೆಪಿಎಸ್ಸಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅದೇ ರೀತಿ ಉತ್ತರಗಳನ್ನು ಇನ್ನಿತರ ಭೂಸ್ವಾಧೀನ ಚರ್ಚೆ ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಸರ್ಕಾರಗಳು ಯಾವುದೇ ಕೆಲವೊಂದು ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳು ಒಂದಾಗಿ ಈ ರೀತಿ ನಾಗೇಂದ್ರ ನೆಪ ಮಾಡಬಹುದು, ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಅಧ್ಯಕ್ಷರು ನಮಗೆ ಅವಕಾಶ ಕೊಡಬೇಕು. ಸರ್ಕಾರಗಳು ಯಾರು ದಂಡಿ ಕೊಡಲಿ, ಯಾರು ಸದನದಲ್ಲಿ ಮಾತಾಡಬೇಕಾದ್ರೆ ಅವಕಾಶ ಕೊಡಬೇಕಂತೇಳಿ ಅವರು ಸಕ್ರಮ ಮಾಡಿಕೊಳ್ಳೋದ್ರಲ್ಲಿ ನಾವು ಸರ್ಕಾರ ಕೂಡ ಗಮನ ಹರಿಸಲಿಲ್ಲ. ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಹಿಂದೆ ಕಾಂಗ್ರೆಸ್ ಸರ್ಕಾರ